ಕಲರ್ ಸೂಪರ್ನ ಸೀಸನ್ 6 ಬಿಗ್ ಬಾಸ್ನಲ್ಲಿ 93 ಡೇಸ್ ಬಿಗ್ ಬಾಸ್ ಮನೆಯಲ್ಲಿದ್ದು ಬಿಗ್ ಬಾಸ್ನಲ್ಲಿ ಅಜಾತ ಶತ್ರು ಎನಿಸ್ಕೊಂಡು ಕರ್ನಾಟಕದ ಕೋಟ್ಯಾಂತರ ಜನರ ಮನ ಗೆದ್ದು ಕೋಟ್ಯಾಂತರ ಜನರು ಇವರೇ ನಮ್ಮ ವಿನ್ನರು ಹೀರೋ ಧನರಾಜ್ ಅವ್ರ ಕೈಯಿಂದ ಇವತ್ತು ಲಾಂಚ್ ಆಗಲಿಕ್ಕೆ ಸಿದ್ಧಗೊಂಡಿದೆ. ಇದು ಕಂಪ್ಲೀಟ್ಲಿ ಡಿಫರೆಂಟ್ ವ್ಯಾಗನಾರ್, ಸ್ಟ್ರಾಂಗ್ ಇನ್ ಲುಕ್ಸ್, ಸ್ಟ್ರಾಂಗ್ ಇನ್ ಪರ್ಫಾರ್ಮೆನ್ಸ್, ಸ್ಟ್ರಾಂಗ್ ಇನ್ ಕಂಫರ್ಟ್, ಸ್ಟ್ರಾಂಗ್ ಇನ್ ಡಿಸೈನ್, ಸ್ಟ್ರಾಂಗ್ ಇನ್ ಟೆಕ್ನಾಲಜಿ, ಸ್ಟ್ರಾಂಗ್ ಇನ್ ಸೇಫ್ಟಿ. ಬಹಳ ಖುಷಿ ಆಯ್ತು ನಮ್ಗೆ. ಶೆಟ್ರು ಕರೆದ್ರು, ಹೀಗೆ ಒಂದು ಕಾರ್ಯಕ್ರಮ ಇದೆ ಬನ್ನಿ ದಯವಿಟ್ಟು ಅಂತ. ನಾನು ಅವ್ರ ಗೊತ್ತಿರೋರೆ ಖಂಡಿತ ಬರ್ತೀನಿ ಅಂತ ನಾನು ಒಪ್ಕೊಂಡೆ. ಬಟ್ ಇಲ್ಲಿ ಕಾರಿಂದ ಇಳಿತಾ ಇರ್ಬೇಕಾದ್ರೆ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಯಾರು ಸುಮ್ಮನೆ ಕಾಟಾಚಾರಕ್ಕೆ ನಿಂತಿಲ್ಲ, ನಿಮ್ಮೆಲ್ಲ ಒಂದು ಸ್ಮೈಲ್ ಇದೆ ಅಂತ ಹೇಳಿದ್ರೆ ನನ್ನನ್ನು ಪ್ರೀತಿಸಿರಾ ಅಂತ ಅಲ್ಲೇ ಗೊತ್ತಾಗತ್ತೆ. ಅದು ಫೈನಲ್ಗೆ ಹೋಗಿಲ್ಲ, ಆದ್ರೆ ಅದಕ್ಕಿಂತ ಮುಂಚೆನೆ ಬಂದೆ. ಎಂತಕ್ಕೆ ಬಂದೆ ಅಂತ ಅಲ್ಲಿದ್ದಾಗ ನನ್ಗೆ ಗೊತ್ತಾಗಿರ್ಲಿಲ್ಲ. ಇಲ್ಲಿ ಆಚೆ ಬಂದ್ಮೇಲೆ ನೀವೆಲ್ಲ ತೋರಿಸಿದ್ರಲ್ಲ ಒಂದು ಪ್ರೀತಿ, ಜೆಂಟಲ್ ಮ್ಯಾನ್, ಒಳ್ಳೆ ಮನುಷ್ಯ, ನೀವು ಇನ್ನೂ ಇರ್ಬೇಕಿತ್ತು, ಫೈನಲಿಸ್ಟ್ ಆಗ್ಬೇಕಿತ್ತು, ಹಾಗೆ ಹೀಗೆ ಅಂತ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಿರಲ್ಲ, ಅದು ನೋಡಿ ಬಹಳ ಖುಷಿ ಆಯ್ತು. ಅದೇ ಕಪ್ ಗೆದ್ದಂಗೆ. ಜೊತೆಗೆ ಆ ಕಪ್ ಗೆದ್ದಿದ್ದಕ್ಕೆ ಇನ್ನೊಂದು ಸಾಕ್ಷಿ ಏನು ಅಂತ ಹೇಳಿದ್ರೆ, ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನಂತವ್ರನ್ನ ಕರ್ಸಿದಿರಲ್ಲ, ನನ್ನಂತ ಕರ್ಸಿ ಒಂದು ಕಾರ್ ಒಂದು ಲಾಂಚ್ ಮಾಡ್ತಾರೆ ಅಂತ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನನಗಿಲ್ಲ. ಭಾರತ ದೇಶದಲ್ಲಿ ನಂಬರ್ 1 ಇರೋರು ಜೈ ಮಾರುತಿ ಅವರೇ ನಂಬರ್ 1. ಯಾಕಂದ್ರೆ ಅವ್ರದ್ದು ಸೆಕೆಂಡ್ಸ್ ತಗೊಂಡ್ರು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಫಸ್ಟ್ ತಗೊಂಡ್ರು ಮಾರೋದಕ್ಕೆ ಚಿಂತೆ ಇಲ್ಲ. ಎಲ್ಲಾ ಐಟಮ್ಸ್ಗಳು, ಸ್ಪೇರ್ ಪಾರ್ಟ್ಸ್ಗಳು ಎಲ್ಲಾ ಕಡಿಮೆ ರೇಟಲ್ಲಿ ಎಲ್ಲಾ ಕಡೆ ಸಿಗುವಂತದ್ದು ಮಾರುತಿ ಅವ್ರದ್ದೇ. ಮೊದಲಿಂದ ಮಾರುತಿ ಅವರು ಹೇಗೆ ನಂಬರ್ 1 ಈಗಲೂ ಹಾಗೆ ನಂಬರ್ 1 ಇದ್ದಾರೆ. ಜೊತೆಗೆ ವ್ಯಾಗನರ್ ಆಲ್ರೆಡಿ ಅದು ಹೆಸರು ಮಾಡಿರುವಂತದ್ದು. ಆಗ್ಲೇ ನಾನು ನೋಡಿದ್ದೆ, ಒಂದು 10 ಲಕ್ಷ ಸೇಲ್ ಆಗಿತ್ತು ಅನ್ನೋದೊಂದು ಹೆಸರೆಲ್ಲ ಗೊತ್ತಿತ್ತು. ಸೊ ಈಗ ಹೊಸದಾಗಿ ಬಿಟ್ಟಿದ್ದಾರೆ, ಇನ್ನೂ ಜಾಗ ಸ್ಪೇಸ್ ದೊಡ್ಡದಿರುವಂತ ಗಾಡಿ. ನಮ್ ಮಾರುತಿ ಕಾರ್ ಇದೆಯಲ್ಲಪ್ಪ, ಮಾರುತಿ ತರ ಯಾರು ಇಲ್ಲ. ಯಾವ್ದು ಮಾಡಲ್ ಬೇಕಾದ್ರೂ ತಗೋಬಹುದು. ಆದ್ರೆ ಮಾರುತಿ ಮುಂದೆ ಎಲ್ಲರದು ಕೀರುತಿ ಕೆಳಗಡೆನೆ. ಮಾರುತಿ ಅವ್ರದ್ದು ಕೀರುತಿ ಅಂದ್ರೇನೆ ಹಂಗೆ. ಅವ್ರು ಯಾವ್ದೇ ಒಂದು ಮಾಡಲ್ ಬಿಟ್ರು, ಯಾವುದೇ ಗಾಡಿ ಬಿಟ್ರು ಜನರಿಗೆ ಇಷ್ಟ ಆಯ್ತದೆ ಅಂದ್ರೆ ನಾನ್ ಫಸ್ಟ್ ಬುಕ್ ಮಾಡ್ಬೇಕು ಅಂತ ಕೇವ್ನಲ್ಲಿ ಇಟ್ಕೊಬಿಟ್ಟಿರ್ತಾರೆ. ಈಗ ನನ್ ಗೆಳೆಯನು ಬಂದವನೇ, ಎಲ್ಲೋದ ವಿಜಯ್ ಅವನ ಹತ್ರ ಐತೆ ಇನ್ನೋ, ಆದ್ರೂ ಈಗಲೇ ನಾನು ಶಿಫ್ಟ್ ತಗೋಬೇಕು ಅಂತ ಬುಕ್ ಮಾಡಕ್ ಬಂದವನು. ಇವತ್ತು ಬುಕ್ ಮಾಡ್ತೀನಿ ಕೈಯಲ್ಲಿ. ಹಾಗೇನೆ ಮಾರುತಿ ಅನ್ನೋದು ಒಂದು ನಂಬರ್ 1 ಸ್ಥಾನ ಅವರಿಗೆ ಭಾರತ ದೇಶದಲ್ಲಿ. ಅವ್ರನ್ನ ಬೀಟ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾರು ಬಂದ್ರು ಬೀಟ್ ಮಾಡೋಕಂತ, ಆದ್ರೆ ರನ್ನಿಂಗ್ ರೇಸ್ ಅಲ್ಲಿ ಇವ್ರು ಓಡ್ತಾನೆ ಅವ್ರೆ, ಬೇರೆಯವರೆಲ್ಲ ಇವ್ರ ಮುಂದೆ ನೋಡ್ತಾನೆ ಇದ್ದಾರೆ. ಆದ್ರಿಂದ ಮಾರುತಿ ಅವರು ಅವ್ರ ಹೆಸರನ್ನ ಇನ್ನಷ್ಟು ಚೆನ್ನಾಗಿ ಆ ಮೈಲ್ಗಲ್ಲಿ ಅವ್ರದ್ದು ಇನ್ನೂ ದಾಟ್ಲಿ ಅಂತ ಹೇಳ್ತೀನಿ ಆ ಮಾರುತಿ ಅವ್ರಿಗೆ. ಹಾಗೆ ಈಗ ವ್ಯಾಗನರ್ ಬಂದಿದೆ, ವ್ಯಾಗನರ್ನ ಎಲ್ಲರೂ ಇಷ್ಟಪಡ್ತಾರೆ ಅನ್ಕೊಂಡಿದ್ದೀನಿ. ಈ ವ್ಯಾಗನರ್ ಇನ್ನೂ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ಬೇಡ್ಕೊತೀನಿ. ನನ್ನನ್ನು ಇಲ್ಲಿ ಕರೆಸಿ ನೀವೆಲ್ಲ ನನಗೋಸ್ಕರ ನಿಂತ್ಕೊಂಡು ನೋಡ್ತಾ ಇರೋದಕ್ಕೆ ನಿಮ್ಮ ಪ್ರೀತಿಗೆ ನಾನು ತುಂಬಾ ಆಭಾರಿ. ಈ ಥರ ಅಭಿಮಾನ, ಅನುಕಂಪ ನನ್ನ ಮೇಲೆ ಯಾವಾಗಲೂ ಇರಲಿ. ನೀವಿದ್ರೆ ನಮ್ಮಂತವ್ರು ಬೆಳೆಯೋದಕ್ಕೆ ಸಾಧ್ಯ. ನಿಮ್ಗೂ ಎಲ್ಲ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಆ ಶೆಟ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಧನರಾಜ್ ಅವರೇ, ಇವತ್ತು ನೀವು ನಮಗೆಲ್ಲ, ನಾನಿವತ್ತು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ಹೇಳೋದೇನಂದ್ರೆ ನಮಗೆ ವಿನ್ನರ್ ಧನರಾಜ್ ಅವರೇ. ಧನರಾಜ್ ಈಸ್ ವಿನ್ನರ್ ಫಾರ್ ಅಸ್. ಬಿಗ್ ಬಾಸ್ ಅಲ್ಲಿ ಯಾರೇ ವಿನ್ ಆಗ್ಲಿ, ನಮ್ಗೆ ಧನರಾಜ್ ವಿನ್ನರ್. ಕರ್ನಾಟಕ ಜನತೆಗೆ, 106 ಕೋಟಿ ಜನತೆಗೆ ತಮ್ಮ ಧನರಾಜ್ ಅವರ ವಿನ್ನರ್. ತುಂಬಾ ಧನ್ಯವಾದಗಳು ಸರ್.